ವೆಲ್ಕಮ್ ಬ್ಯಾಕ್. ತಿರುಪತಿ ಲಾಡು ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಈ ವಿವಾದದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಶುದ್ಧಿ ಕಾರ್ಯ ಕೂಡ ಆಗೋಗಿದೆ. ಈಗ ಬೆಂಗಳೂರಿನಲ್ಲೂ ಟಿಟಿಡಿಯ ದೇಗುಲ ಶುದ್ಧೀಕರಣವನ್ನ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಐಟಿ ಸಿಟಿಯಲ್ಲೂ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ. ಶುದ್ಧೀಕರಣ ನಂತರ ಭಕ್ತರಿಗೆ ಸಿಕ್ತು ದರ್ಶನ ಭಾಗ್ಯ. ತಿರುಪತಿ ಲಡ್ಡು ಪ್ರಸಾದವು ಅಪವಿತ್ರವಾಯಿತು. ಈ ವಿವಾದದ ಬೆನ್ನಲ್ಲೇ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ ಮುಗಿಸಲಾಗಿದೆ. ಈಗ ರಾಜ್ಯ ರಾಜಧಾನಿಯಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಶುದ್ಧೀಕರಣ ನಡೆಸಲಾಗಿದೆ. ಹೌದು, ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆಸಿದ್ದು, ಈ ವೇಳೆ ಭಕ್ತರ ದರ್ಶನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಬೆಳಗ್ಗೆ 10 ರಿಂದ ಸಂಜೆ 4:30 ತನಕ ದೇವಸ್ಥಾನದ ಗರ್ಭಗುಡಿ ಹಾಗೂ ದೇಗುಲದ ಹೊರಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಶುದ್ಧೀಕರಣದ ಸಂದರ್ಭದಲ್ಲಿ ಪ್ರಸಾದದ ಕೌಂಟರ್ ಬಂದ್ ಮಾಡಲಾಗಿತ್ತು. ಇಂದಿಗೆ ಮಾತ್ರವಲ್ಲದೆ ಶುಕ್ರವಾರದಿಂದ ಭಾನುವಾರದವರೆಗೂ ಪವಿತ್ರೋತ್ಸವ ಮಾಡಲಾಗುತ್ತೆ. ಈ ಪವಿತ್ರೋತ್ಸವಕ್ಕೆ ತಿರುಪತಿಯಿಂದ ಅರ್ಚಕರು ಬರಲಿದ್ದು, ಟಿಟಿಡಿ ದೇವಸ್ಥಾನ ಸಂಪೂರ್ಣವಾಗಿ ಶುದ್ಧೀಕರಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಮಾಡಾಯಿತು. ಇದೀಗ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆದಿದೆ. ಇನ್ನು ಸಂಜೆ 6:30 ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಯಿತು. ಆದರೆ ಬೆಳಗ್ಗೆ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರು ಗೇಟ್ ಹೊರಗೆ ಕೈ ಮುಗಿದು ವಾಪಸ್ ಹೋದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ತಿರುಪತಿ ಲಾಡು ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಈ ವಿವಾದದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಶುದ್ಧಿ ಕಾರ್ಯ ಕೂಡ ಆಗೋಗಿದೆ. ಈಗ ಬೆಂಗಳೂರಿನಲ್ಲೂ ಟಿಟಿಡಿಯ ದೇಗುಲ ಶುದ್ಧೀಕರಣವನ್ನ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಐಟಿ ಸಿಟಿಯಲ್ಲೂ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ. ಶುದ್ಧೀಕರಣ ನಂತರ ಭಕ್ತರಿಗೆ ಸಿಕ್ತು ದರ್ಶನ ಭಾಗ್ಯ. ತಿರುಪತಿ ಲಡ್ಡು ಪ್ರಸಾದವು ಅಪವಿತ್ರವಾಯಿತು. ಈ ವಿವಾದದ ಬೆನ್ನಲ್ಲೇ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ ಮುಗಿಸಲಾಗಿದೆ. ಈಗ ರಾಜ್ಯ ರಾಜಧಾನಿಯಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಶುದ್ಧೀಕರಣ ನಡೆಸಲಾಗಿದೆ. ಹೌದು, ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆಸಿದ್ದು, ಈ ವೇಳೆ ಭಕ್ತರ ದರ್ಶನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಬೆಳಗ್ಗೆ 10 ರಿಂದ ಸಂಜೆ 4:30 ತನಕ ದೇವಸ್ಥಾನದ ಗರ್ಭಗುಡಿ ಹಾಗೂ ದೇಗುಲದ ಹೊರಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಶುದ್ಧೀಕರಣದ ಸಂದರ್ಭದಲ್ಲಿ ಪ್ರಸಾದದ ಕೌಂಟರ್ ಬಂದ್ ಮಾಡಲಾಗಿತ್ತು. ಇಂದಿಗೆ ಮಾತ್ರವಲ್ಲದೆ ಶುಕ್ರವಾರದಿಂದ ಭಾನುವಾರದವರೆಗೂ ಪವಿತ್ರೋತ್ಸವ ಮಾಡಲಾಗುತ್ತೆ. ಈ ಪವಿತ್ರೋತ್ಸವಕ್ಕೆ ತಿರುಪತಿಯಿಂದ ಅರ್ಚಕರು ಬರಲಿದ್ದು, ಟಿಟಿಡಿ ದೇವಸ್ಥಾನ ಸಂಪೂರ್ಣವಾಗಿ ಶುದ್ಧೀಕರಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಮಾಡಾಯಿತು. ಇದೀಗ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆದಿದೆ. ಇನ್ನು ಸಂಜೆ 6:30 ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಯಿತು. ಆದರೆ ಬೆಳಗ್ಗೆ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರು ಗೇಟ್ ಹೊರಗೆ ಕೈ ಮುಗಿದು ವಾಪಸ್ ಹೋದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ತಿರುಪತಿ ಲಾಡು ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಈ ವಿವಾದದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಶುದ್ಧಿ ಕಾರ್ಯ ಕೂಡ ಆಗೋಗಿದೆ. ಈಗ ಬೆಂಗಳೂರಿನಲ್ಲೂ ಟಿಟಿಡಿಯ ದೇಗುಲ ಶುದ್ಧೀಕರಣವನ್ನ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಐಟಿ ಸಿಟಿಯಲ್ಲೂ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ. ಶುದ್ಧೀಕರಣ ನಂತರ ಭಕ್ತರಿಗೆ ಸಿಕ್ತು ದರ್ಶನ ಭಾಗ್ಯ. ತಿರುಪತಿ ಲಡ್ಡು ಪ್ರಸಾದವು ಅಪವಿತ್ರವಾಯಿತು. ಈ ವಿವಾದದ ಬೆನ್ನಲ್ಲೇ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ ಮುಗಿಸಲಾಗಿದೆ. ಈಗ ರಾಜ್ಯ ರಾಜಧಾನಿಯಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಶುದ್ಧೀಕರಣ ನಡೆಸಲಾಗಿದೆ. ಹೌದು, ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆಸಿದ್ದು, ಈ ವೇಳೆ ಭಕ್ತರ ದರ್ಶನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಬೆಳಗ್ಗೆ 10 ರಿಂದ ಸಂಜೆ 4:30 ತನಕ ದೇವಸ್ಥಾನದ ಗರ್ಭಗುಡಿ ಹಾಗೂ ದೇಗುಲದ ಹೊರಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಶುದ್ಧೀಕರಣದ ಸಂದರ್ಭದಲ್ಲಿ ಪ್ರಸಾದದ ಕೌಂಟರ್ ಬಂದ್ ಮಾಡಲಾಗಿತ್ತು. ಇಂದಿಗೆ ಮಾತ್ರವಲ್ಲದೆ ಶುಕ್ರವಾರದಿಂದ ಭಾನುವಾರದವರೆಗೂ ಪವಿತ್ರೋತ್ಸವ ಮಾಡಲಾಗುತ್ತೆ. ಈ ಪವಿತ್ರೋತ್ಸವಕ್ಕೆ ತಿರುಪತಿಯಿಂದ ಅರ್ಚಕರು ಬರಲಿದ್ದು, ಟಿಟಿಡಿ ದೇವಸ್ಥಾನ ಸಂಪೂರ್ಣವಾಗಿ ಶುದ್ಧೀಕರಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಮಾಡಾಯಿತು. ಇದೀಗ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆದಿದೆ. ಇನ್ನು ಸಂಜೆ 6:30 ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಯಿತು. ಆದರೆ ಬೆಳಗ್ಗೆ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರು ಗೇಟ್ ಹೊರಗೆ ಕೈ ಮುಗಿದು ವಾಪಸ್ ಹೋದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ತಿರುಪತಿ ಲಾಡು ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಈ ವಿವಾದದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಶುದ್ಧಿ ಕಾರ್ಯ ಕೂಡ ಆಗೋಗಿದೆ. ಈಗ ಬೆಂಗಳೂರಿನಲ್ಲೂ ಟಿಟಿಡಿಯ ದೇಗುಲ ಶುದ್ಧೀಕರಣವನ್ನ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ.
ಸಿಟಿಯಲ್ಲೂ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ. ಶುದ್ಧೀಕರಣ ನಂತರ ಭಕ್ತರಿಗೆ ಸಿಕ್ತು ದರ್ಶನ ಭಾಗ್ಯ. ತಿರುಪತಿ ಲಡ್ಡು ಪ್ರಸಾದವು ಅಪವಿತ್ರವಾಯಿತು. ಈ ವಿವಾದದ ಬೆನ್ನಲ್ಲೇ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ ಮುಗಿಸಲಾಗಿದೆ. ಈಗ ರಾಜ್ಯ ರಾಜಧಾನಿಯಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಶುದ್ಧೀಕರಣ ನಡೆಸಲಾಗಿದೆ. ಹೌದು, ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆಸಿದ್ದು, ಈ ವೇಳೆ ಭಕ್ತರ ದರ್ಶನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಬೆಳಗ್ಗೆ 10ರಿಂದ ಸಂಜೆ 4:30 ತನಕ ದೇವಸ್ಥಾನದ ಗರ್ಭಗುಡಿ ಹಾಗೂ ದೇಗುಲದ ಹೊರಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಶುದ್ಧೀಕರಣದ ಸಂದರ್ಭದಲ್ಲಿ ಪ್ರಸಾದದ ಕೌಂಟರ್ ಬಂದ್ ಮಾಡಲಾಗಿತ್ತು. ಇಂದಿಗೆ ಮಾತ್ರವಲ್ಲದೆ ಶುಕ್ರವಾರದಿಂದ ಭಾನುವಾರದವರೆಗೂ ಪವಿತ್ರೋತ್ಸವ ಮಾಡಲಾಗುತ್ತೆ. ಈ ಪವಿತ್ರೋತ್ಸವಕ್ಕೆ ತಿರುಪತಿಯಿಂದ ಅರ್ಚಕರು ಬರಲಿದ್ದು, ಟಿಟಿಡಿ ದೇವಸ್ಥಾನ ಸಂಪೂರ್ಣವಾಗಿ ಶುದ್ಧೀಕರಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಮಾಡಾಯಿತು. ಇದೀಗ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆದಿದೆ. ಇನ್ನು ಸಂಜೆ 6:30ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಯಿತು. ಆದರೆ ಬೆಳಗ್ಗೆ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರು ಗೇಟ್ ಹೊರಗೆ ಕೈ ಮುಗಿದು ವಾಪಸ್ ಹೋದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ತಿರುಪತಿ ಲಾಡು ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಈ ವಿವಾದದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಶುದ್ಧಿ ಕಾರ್ಯ ಕೂಡ ಆಗೋಗಿದೆ. ಈಗ ಬೆಂಗಳೂರಿನಲ್ಲೂ ಟಿಟಿಡಿಯ ದೇಗುಲ ಶುದ್ಧೀಕರಣವನ್ನ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಐಟಿ ಸಿಟಿಯಲ್ಲೂ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ. ಶುದ್ಧೀಕರಣ ನಂತರ ಭಕ್ತರಿಗೆ ಸಿಕ್ತು ದರ್ಶನ ಭಾಗ್ಯ. ತಿರುಪತಿ ಲಡ್ಡು ಪ್ರಸಾದವು ಅಪವಿತ್ರವಾಯಿತು. ಈ ವಿವಾದದ ಬೆನ್ನಲ್ಲೇ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ ಮುಗಿಸಲಾಗಿದೆ. ಈಗ ರಾಜ್ಯ ರಾಜಧಾನಿಯಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಶುದ್ಧೀಕರಣ ನಡೆಸಲಾಗಿದೆ. ಹೌದು, ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆಸಿದ್ದು, ಈ ವೇಳೆ ಭಕ್ತರ ದರ್ಶನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಬೆಳಗ್ಗೆ 10ರಿಂದ ಸಂಜೆ 4:30 ತನಕ ದೇವಸ್ಥಾನದ ಗರ್ಭಗುಡಿ ಹಾಗೂ ದೇಗುಲದ ಹೊರಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಶುದ್ಧೀಕರಣದ ಸಂದರ್ಭದಲ್ಲಿ ಪ್ರಸಾದದ ಕೌಂಟರ್ ಬಂದ್ ಮಾಡಲಾಗಿತ್ತು. ಇಂದಿಗೆ ಮಾತ್ರವಲ್ಲದೆ ಶುಕ್ರವಾರದಿಂದ ಭಾನುವಾರದವರೆಗೂ ಪವಿತ್ರೋತ್ಸವ ಮಾಡಲಾಗುತ್ತೆ. ಈ ಪವಿತ್ರೋತ್ಸವಕ್ಕೆ ತಿರುಪತಿಯಿಂದ ಅರ್ಚಕರು ಬರಲಿದ್ದು, ಟಿಟಿಡಿ ದೇವಸ್ಥಾನ ಸಂಪೂರ್ಣವಾಗಿ ಶುದ್ಧೀಕರಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಮಾಡಾಯಿತು. ಇದೀಗ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆದಿದೆ. ಇನ್ನು ಸಂಜೆ 6:30ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಯಿತು. ಆದರೆ ಬೆಳಗ್ಗೆ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರು ಗೇಟ್ ಹೊರಗೆ ಕೈ ಮುಗಿದು ವಾಪಸ್ ಹೋದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ತಿರುಪತಿ ಲಾಡು ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಈ ವಿವಾದದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಶುದ್ಧಿ ಕಾರ್ಯ ಕೂಡ ಆಗೋಗಿದೆ. ಈಗ ಬೆಂಗಳೂರಿನಲ್ಲೂ ಟಿಟಿಡಿಯ ದೇಗುಲ ಶುದ್ಧೀಕರಣವನ್ನ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಐಟಿ ಸಿಟಿಯಲ್ಲೂ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ. ಶುದ್ಧೀಕರಣ ನಂತರ ಭಕ್ತರಿಗೆ ಸಿಕ್ತು ದರ್ಶನ ಭಾಗ್ಯ. ತಿರುಪತಿ ಲಡ್ಡು ಪ್ರಸಾದವು ಅಪವಿತ್ರವಾಯಿತು. ಈ ವಿವಾದದ ಬೆನ್ನಲ್ಲೇ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯ ಮುಗಿಸಲಾಗಿದೆ. ಈಗ ರಾಜ್ಯ ರಾಜಧಾನಿಯಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಶುದ್ಧೀಕರಣ ನಡೆಸಲಾಗಿದೆ. ಹೌದು, ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆಸಿದ್ದು, ಈ ವೇಳೆ ಭಕ್ತರ ದರ್ಶನಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಬೆಳಗ್ಗೆ 10ರಿಂದ ಸಂಜೆ 4:30 ತನಕ ದೇವಸ್ಥಾನದ ಗರ್ಭಗುಡಿ ಹಾಗೂ ದೇಗುಲದ ಹೊರಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಶುದ್ಧೀಕರಣದ ಸಂದರ್ಭದಲ್ಲಿ ಪ್ರಸಾದದ ಕೌಂಟರ್ ಬಂದ್ ಮಾಡಲಾಗಿತ್ತು. ಇಂದಿಗೆ ಮಾತ್ರವಲ್ಲದೆ ಶುಕ್ರವಾರದಿಂದ ಭಾನುವಾರದವರೆಗೂ ಪವಿತ್ರೋತ್ಸವ ಮಾಡಲಾಗುತ್ತೆ. ಈ ಪವಿತ್ರೋತ್ಸವಕ್ಕೆ ತಿರುಪತಿಯಿಂದ ಅರ್ಚಕರು ಬರಲಿದ್ದು, ಟಿಟಿಡಿ ದೇವಸ್ಥಾನ ಸಂಪೂರ್ಣವಾಗಿ ಶುದ್ಧೀಕರಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಮಾಡಾಯಿತು. ಇದೀಗ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ನಡೆದಿದೆ. ಇನ್ನು ಸಂಜೆ 6:30ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಯಿತು. ಆದರೆ ಬೆಳಗ್ಗೆ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರು ಗೇಟ್ ಹೊರಗೆ ಕೈ ಮುಗಿದು ವಾಪಸ್ ಹೋದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.